ಈಗ ಮೈಸೂರು ಕೆಲಸದ ಬಗ್ಗೆ ಹೇಳಿ. ನೀವು ಮೈಸೂರಿಗೆ ಕೆಲಸಕ್ಕೆ ಅಂತ ಶಿಫ್ಟ್ ಆಗ್ತೀರಾ? ಮನೇಲಿ ಭಾಗ ತಗೊಂಡು ನಾನು ಮೈಸೂರಲ್ಲಿ ಸೆಟ್ಲ್ ಆಗೋಣ ಅಂತ ಯೋಚನೆ ಮಾಡಿದ್ದೆ. ಭಾಗನ ಅಂದ್ರೆ? ಭಾಗ ಅಂದ್ರೆ ಭಾಗ, ನಮ್ ಪಾಲಿನ ಆಸ್ತಿ. ನಾನು ಅತ್ತೆ ಹತ್ರ ಮಾತಾಡಿದೀನಿ, 1 ವಾರ ಟೈಮು ಕೊಟ್ಟಿದ್ದೀನಿ ಎಲ್ಲ ಸೆಟ್ಲ್ ಮಾಡೋಕೆ ಅಂತ. ಇಷ್ಟೆಲ್ಲ ಕಾರ್ಬಾರ್ ಮಾಡೋಕ್ ಮುಂಚೆ ನನ್ನನ್ನೊಂದು ಮಾತು ಕೇಳಬೇಕು ಅನ್ನಿಸ್ಲಿಲ್ವಾ? ನಿಮ್ಮನ್ನ ಯಾಕೆ ಕೇಳ್ಬೇಕು ಹರಿ? ನಾನು ಏನೇ ಮಾಡಿದ್ರು ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಂಗೆ. ನಿನ್ ತಾಳಕ್ ನಾನ್ ಕುಣಿಯಕ್ ಆಗಲ್ಲ. ಈ ಜನ್ಮದಲ್ಲಿ ಮನೆ ಪಾಲಾಗೋಕ್ ನಾನ್ ಬಿಡಲ್ಲ. ಬಿಡ್ಬೇಡಿ. ಅತ್ತೆ ಹತ್ರ ಕ್ಲಿಯರ್ ಆಗಿ ಮಾತಾಡಿದ್ದೀನಿ, ನನಗೆ ನಮ್ ಪಾಲಿನ ಆಸ್ತಿ ಬೇಕು ಅಂತ. ಅಂಥ ಸಂದರ್ಭ ಬಂದ್ರೆ ನನಗೆ ಪಾಲೇ ಬೇಡ ಅಂತ ಅಣ್ಣನ ಜೊತೆಗೆ ಇದ್ದು ಬಿಡ್ತೀನಿ. ಹೌದಾ? ಹಾಗಿದ್ಮೇಲೆ ನಾನು ಅಷ್ಟೇ ನಮ್ಮಿಬ್ರ ಸಂಬಂಧದ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಭೀಮಣ್ಣ ಎಲ್ಲಿದ್ದಾನೆ ಅನ್ನೋ ಡೀಟೇಲ್ಸ್ ಗೊತ್ತಾಯ್ತೇನಾ? ಸೀತಾಪುರದಲ್ಲಿದ್ದಾರೆ ಅಂತ ಸುದ್ದಿ. ಬಿಟ್ಟಿದ್ದೆ ತಪ್ಪಾಯ್ತು. ಸೀತಾಪುರದಲ್ಲಿ ಸುಖವಾಗಿದ್ದಾನೆ. ಕಿತ್ತಾಕೊಂಬರ್ಲಾ ಬಸ್? ಅವನ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಕರ್ಕೊಂಬರೋದಷ್ಟೇ ನಿನ್ನ ಕೆಲಸ. ಈ ಸಲ ಏನಾದರೂ ಎಡವಟ್ಟು ಮಾಡದೆ ಹಳೆ ಫೈಲೆಲ್ಲ ತೆಗೆಸಿ ಪರ್ಮನೆಂಟಾಗಿ ಕಂಬಿಯಿಂದ ಕೂರಿಸ್ಬಿಡ್ತೇನೆ. ಸೀತಾಪುರಕ್ಕೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿದ್ಯಾ ತಾನೆ? ಆಗಿದೆ. ಗಾಡಿ ಸರ್ವಿಸ್ ಆಗ್ಬೇಕು. ನರಸಿಂಹ ಬರ್ತಿದ್ದಾನೆ, ಕುಲುಕಬಾರ್ದು. ಅಣ್ಣ ಸೀತಾಪುರಕ್ಕೆ ಬರ್ತಾರ? ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡ್ಬೇಕು, ದೇವರಿಗೆ ಅಭಿಷೇಕ ಮಾಡ್ಬೇಕು. ಇದಕ್ಕೆಲ್ಲ ನರಸಿಂಹ ತಾನೇ ಬರ್ಬೇಕು. ಈ ಸ್ಥಿತಿನಲ್ಲಿ ಅಣ್ಣ ಅಲ್ಲಿಗೆ ಬೇರೆ ಯಾರು ಮಾಡ್ತಾರೆ? ಸರಿ, ಈಗ ಡಾಕ್ಟರ್ ರೇವತಿ ಅವರು 4 ದಿನದ ಮಟ್ಟಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರ ಹತ್ರ ಅಣ್ಣ ಅವ್ರಿಗೆ ಕರ್ಕೊಂಡು ಹೋಗಿ ಒಂದು ಕನ್ಸಲ್ಟ್ ಮಾಡಬೇಕು. ಮತ್ತೆ ಅಣ್ಣ ರೇವತಿ ಅವ್ರನ್ನ ಊಟಕ್ಕೆ ಕರಿಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆಲ್ಲ ಸಾವಿತ್ರಿ ಹೇಳಪ್ಪ, ಅವಳೆಲ್ಲ ರೆಡಿ ಮಾಡ್ತಾಳೆ. ಸರಿ. ನನ್ನ ಫ್ರೆಂಡ್ ಒಬ್ಳು ಬೆಂಗಳೂರಲ್ಲಿದ್ದಾಳೆ, ಅವಳು ಕೆಲಸ ಕಳ್ಕೊಂಡ್ಬಿಟ್ಟಿದ್ದಾಳೆ. ಈಗಿರೋ ಮನೇನೂ ಖಾಲಿ ಮಾಡ್ಬೇಕಾಗಿ ಬಂದಿದೆ. ತನ್ನೋರು ಅಂತನೂ ಅವಳಿಗೆ ಯಾರೂ ಇಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ. ನಾನೀಗ ಹೇಳು, ವ್ಯವಸ್ಥೆ ಮಾಡ್ತಾನೆ. ಬೇಡ, ಪರವಾಗಿಲ್ಲ. ಏನೋ ನಿಮ್ಮ ಸ್ನೇಹಿತೆಗೆ ಒಂದು ಮನೆ ಬೇಕು ಅಂತ ಕೇಳಿದ್ರಂತೆ. ಈ ವಿಷಯನ ನನ್ನ ಹತ್ರ ಹೇಳ್ಬೇಡ ಅಂತ ಅಣ್ಣ ಅವ್ರ ಹತ್ರ ಹೇಳಿದ್ರಂತೆ. ಅದು ತಪ್ಪು ತಿಳ್ಕೊಬೇಡಿ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತ ಅಷ್ಟೇ. ನೋಡಿ, ಈ ಮನೆಗೆ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ತಾನೇ ನನ್ನನ್ನು ಇಟ್ಕೊಂಡಿರೋದು. ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡಿ. ಆ ನಿಮ್ಮ ಸ್ನೇಹಿತೆ ಸೀತಾಪುರದವಳ? ಹ್ಞೂ. ಆಕೆಗೆ ನಾನ್ ಗೊತ್ತಾ? ಇಲ್ಲ, ಅವಳು ನಮ್ಮ ತಾಯಿಯವ್ರನೋಳು, ಮಳೂರ್ನೋಳು. ಏನ್ ಕಡಿತಾ ಇದ್ದೀನಳೆ? ನನ್ನ ಕೆಲಸ ಇಲ್ಲಿವರೆಗೂ ಬಂತು. ಆ ಹೆಂಗ್ಸು ಪಕ್ಕ ಪಾಕಡ ಗುರು, ಅವಳನ್ನ ಹುಡ್ಕೋಕೆ ಆಗ್ತಿಲ್ಲ. ಅವಳೇ ನನಗೆ ಬೇಕಾಗಿರೋದು. ವನಿತಾ ಮಾತ್ರ ನನ್ನ ಸಿಗಾಕ್ಸೋಕ್ ಸಾಧ್ಯ. ವನಿತನ್ನ ಆಸ್ಪತ್ರೆಗೆ ಕಳಿಸಿ ನರಸಿಂಹನ್ನ ಮುಗಿಸೋ ಪ್ರಯತ್ನ ಮಾಡಿದ್ದು ವನಿತಂಗೆ ಮಾತ್ರ ಗೊತ್ತಿದೆ. ಅದಕ್ಕೆ ನನಗೆ ಅವಳು ಬೇಕು, ಜೀವಂತವಾಗಿ ಇಲ್ಲ ಹೆಣವಾಗಿ. ಈ ಕೈಗಳಿಂದ ನಾನು ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡಿದೆ. ಗುಂಡು ಹಾರಿಸಿದ್ಮೇಲೆ ಬಂದೂಕಿನ ಮೇಲಿನ ಗುರುತುಗಳನ್ನ ಅಳಿಸಬೇಕಾಗಿತ್ತು. ತಪ್ಪು ಮಾಡಿಬಿಟ್ಟೆ ನಾನು. ಅವನ ಕೊಂದ್ಬಿಟ್ಟು ತಪ್ಪು ಮಾಡ್ಬಿಟ್ನ. ಯಾರ ಹತ್ರ ಮಾತಾಡ್ತಿದ್ಯಕ್ಕ? ಸಾವಿತ್ರಿ